ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ತಿಂಗಳ 15ನೇ ತಾರೀಕಿನ ಮಹಾಶಿವರಾತ್ರಿ ಎಂದು ನೆನಪಿಡಿ ಮತ್ತು ಈ ಎಲೆಯನ್ನು ತಿನ್ನಿರಿ. ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ಮಹಾಶಿವರಾತ್ರಿ ಎಂದರೆ ಶಿವನು ಭೂಮಿಗೆ ಬರುವ ದಿನ. ಲಿಂಗೋದ್ಭವ ಅವಧಿಯಲ್ಲಿ ಶಂಕರನು ಬೆಳಕಿನಂತೆ ಬೆಳಗುವ ಪವಿತ್ರ ಸಮಯ ಇದು. ಈ ಪವಿತ್ರ ದಿನದಂದು ನಾವು ಕೇವಲ ಒಂದು ಸಣ್ಣ ಎಲೆಯನ್ನು ತಿಂದರೆ ನಮ್ಮ ಹಣೆಬರಹ ಬದಲಾಗುತ್ತದೆ, ನಮ್ಮ ಜೀವನ ಚೆನ್ನಾಗಿರುತ್ತದೆ, ನಮ್ಮ ಬಡತನ ಮಾಯವಾಗುತ್ತದೆ. ಇದಲ್ಲದೆ ವರ್ಷವಿಡೀ ನಮ್ಮ ಮನೆಯಲ್ಲಿ ಹಣದ ಮಳೆಯಾಗುತ್ತದೆ. ಈಗ ಈ ಶಿವರಾತ್ರಿಯ ದಿನದಂದು ಯಾವ ಎಲೆಯನ್ನು ತಿನ್ನಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸುತ್ತೇನೆ. ಅಲ್ಲದೆ ನೀವು ಯಾವ ವಸ್ತುಗಳನ್ನು ಖರೀದಿಸಿ ಶಿವರಾತ್ರಿಯ ದಿನದಂದು ಮನೆಗೆ ತರಬಾರದು ಮತ್ತು ಶಿವರಾತ್ರಿಯ ದಿನದಂದು ನೀವು ಯಾವುದೇ ತಪ್ಪುಗಳನ್ನು ಮಾಡಬಾರದು. ಸಂಪತ್ತು ತರುವ ಹಸುವಿಗೆ ಯಾವ ಆಹಾರವನ್ನು ನೀಡಬೇಕೆಂದು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋಗೆ ಹೋಗುವ ಮೊದಲು ನನ್ನಲ್ಲೊಂದು ಸಣ್ಣ ವಿನಂತಿ. ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ಬೋಲು ಶಂಕರನ ಆಶೀರ್ವಾದ ಯಾವಾಗಲೂ ನಿಮ್ಮ ಮನೆಯ ಮೇಲೆ ಇರಲಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಮಹಾಶಿವರಾತ್ರಿ ಅತ್ಯಂತ ಪವಿತ್ರ ಉಪವಾಸದ ಸಮಯ. ಇಂದು ನಾವು ಕೆಲವು ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಾರದು. ಈ ನಿಯಮವನ್ನು ತಪ್ಪಾಗಿ ಮುರಿದರೆ ಮನೆಯಲ್ಲಿ ಬಡತನ ಮೇಲುಗೈ ಸಾಧಿಸುತ್ತದೆ. ವಿಶೇಷವಾಗಿ ಶಿವರಾತ್ರಿಯ ದಿನದಂದು ಎಣ್ಣೆಯನ್ನು ಖರೀದಿಸಬಾರದು. ಅಲ್ಲದೆ ಕೊತ್ತಂಬರಿ ಅಥವಾ ಉಕ್ಕಿನಿಂದ ಮಾಡಿದ ವಸ್ತುಗಳನ್ನು ಅಂದರೆ ಕಬ್ಬಿಣದ ಪಾತ್ರೆಗಳನ್ನು ಮನೆಗೆ ತರಬೇಡಿ. ಇವುಗಳ ಜೊತೆಗೆ ಪೊರಕೆಯನ್ನು ಖರೀದಿಸುವುದು ಒಳ್ಳೆಯದಲ್ಲ. ಅಲ್ಲದೆ ಇಂದು ಕಹಿ ವಸ್ತುಗಳನ್ನು ಖರೀದಿಸಬೇಡಿ. ಇವೆಲ್ಲವೂ ನಕಾರಾತ್ಮಕತೆಯ ಚಿಹ್ನೆಗಳು. ಶಿವರಾತ್ರಿಯಂದು ಅಂತಹ ವಸ್ತುಗಳನ್ನು ಖರೀದಿಸುವುದು ಲಕ್ಷ್ಮೀ ದೇವಿಯನ್ನು ಕೋಪಗೊಳಿಸಬಹುದು. ಆದ್ದರಿಂದ ಈ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಿ. ನೀವು ಈ ವಸ್ತುಗಳನ್ನು ಮುಂಚಿತವಾಗಿ ಖರೀದಿಸಬೇಕು, ಆದರೆ ಶಿವರಾತ್ರಿಯಂದು ಅವುಗಳನ್ನು ಖರೀದಿಸಬೇಡಿ. ಮಹಾಶಿವರಾತ್ರಿ ಮಾಘ ಮಾಸದ 4ನೇ ದಿನದಂದು ಬರುತ್ತದೆ. ಶಿವನಿಗೆ ಈ ದಿನ ಬಹಳ ವಿಶೇಷ. ಪುರಾಣಗಳ ಪ್ರಕಾರ ಪರಮಾತ್ಮನು ಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿದ್ದು ಈ ದಿನದಂದು. ಶಿವನು ಲಿಂಗೋದ್ಭವನಾಗಿ ಅವತರಿಸಿದ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ವಿವಾದ ನಡೆದು ಅವರಲ್ಲಿ ಯಾರು ದೊಡ್ಡವರು ಎಂದು ತಿಳಿಯಲು ಬಯಸಿದರು. ಅವರ ವಾದವು ಉತ್ತುಂಗಕ್ಕೇರಿತು. ಇಬ್ಬರೂ ಒಪ್ಪಲಿಲ್ಲ. ಇದನ್ನೆಲ್ಲ ನೋಡಿದ ಶಿವನು ಮಾಘ ಮಾಸದ 4ನೇ ದಿನದಂದು ಅವರಿಗೆ ತನ್ನ ಶಕ್ತಿಯನ್ನು ತೋರಿಸಲು ಅವರ ನಡುವೆ ಜ್ಯೋತಿರ್ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನು. ಬ್ರಹ್ಮ ಮತ್ತು ವಿಷ್ಣು ಲಿಂಗ ರೂಪದಲ್ಲಿ ಶಿವನ ಆರಂಭ ಮತ್ತು ಅಂತ್ಯವನ್ನು ತಿಳಿದುಕೊಳ್ಳಲು ಬಯಸಿದರು. ವಿಷ್ಣುವು ಹಂದಿಯ ರೂಪವನ್ನು ತೆಗೆದುಕೊಂಡು ಕೆಳಭಾಗವನ್ನು ಹುಡುಕಲು ಹೋದನು. ಮತ್ತೊಂದೆಡೆ ಬ್ರಹ್ಮನು ಹಂಸದ ರೂಪವನ್ನು ತೆಗೆದುಕೊಂಡು ಆಕಾಶದಲ್ಲಿ ಸುತ್ತಾಡಿದನು. ಆದರೆ ಅವರು ಎಷ್ಟೇ ಪ್ರಯತ್ನಿಸಿದರೂ ಆ ಲಿಂಗದ ಆರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿಯಲಾಗಲಿಲ್ಲ. ಕೊನೆಗೆ ಅದು ಪ್ರಯೋಜನವಿಲ್ಲ ಎಂದು ಅವರು ಭಾವಿಸಿದರು. ಆದ್ದರಿಂದ ಅವರಿಬ್ಬರು ಶಿವನ ಬಳಿಗೆ ಬಂದು, ನಿನ್ನ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ಆಗ ಶಿವನು, ನಿಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬ ವಾದವನ್ನು ಕಡಿಮೆ ಮಾಡಲು ಈ ಲಿಂಗದ ರೂಪದಲ್ಲಿ ಅವತರಿಸಬೇಕಾಯಿತು ಎಂದು ಅವರು ತನ್ನ ನಿಜ ರೂಪದಲ್ಲಿ ಅವರಿಗೆ ವಿವರಿಸಿದರು. ಅದರೊಂದಿಗೆ ಬ್ರಹ್ಮ ಮತ್ತು ವಿಷ್ಣು ಶಿವನ ಪ್ರಾಮುಖ್ಯತೆಯನ್ನು ಅರಿತುಕೊಂಡರು ಮತ್ತು ಅವರನ್ನು ಪೂಜಿಸಿದರು. ದಂತಕಥೆಯ ಪ್ರಕಾರ ಆ ದಿನ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ದಿನ. ಈ ಮಹಾಶಿವರಾತ್ರಿಯ ದಿನದಂದು ಕೆಲವರು ತಪ್ಪುಗಳನ್ನು ತಪ್ಪಾಗಿಯೂ ಸಹ ಮಾಡಬಾರದು. ಇಲ್ಲದಿದ್ದರೆ ನೀವು ಶಿವರಾತ್ರಿಯ ದಿನದಂದು ಈ ಕೆಲಸಗಳನ್ನು ಮಾಡಿದರೆ ನೀವು ಶಿವನ ಶಿಕ್ಷೆಗೆ ಗುರಿಯಾಗುತ್ತೀರಿ. ನೀವು 7 ತಲೆಮಾರುಗಳವರೆಗೆ ನಿಮ್ಮನ್ನು ಬಿಡದ ಗಂಭೀರ ಪಾಪವನ್ನು ಅನುಭವಿಸುವಿರಿ. ತೀವ್ರ ಸಂಕಷ್ಟಗಳು ಮತ್ತು ಸಂಕಟಗಳು ಬರುತ್ತವೆ. ಅದರ ನಂತರ ಯಾರು ನಿಮ್ಮನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ. ಶಿವರಾತ್ರಿಯ ದಿನದಂದು ಮಾಡಬೇಕಾದ 2 ಪ್ರಮುಖ ಕರ್ತವ್ಯಗಳು, ಒಂದು ಉಪವಾಸ ಮತ್ತು ಇನ್ನೊಂದು ಜಾಗರಣೆ. ಜಾಗರಣೆ ಎಂದರೆ ಎಚ್ಚರವಾಗಿರುವುದು, ಕಣ್ಣುಗಳನ್ನು ತೆರೆದಿರುವುದು. ಆ ರಾತ್ರಿ ನೀವು ನಿದ್ರೆ ಮಾಡದೆ ಚಲನಚಿತ್ರಗಳನ್ನು ನೋಡಿದರೆ ಅದು ನಿಜವಾದ ಜಾಗರಣೆಯಾಗಿರುವುದಿಲ್ಲ. ಜಾಗರಣೆ ಎಂದರೆ ನೀವು ಶಿವನ ದೇವಸ್ಥಾನದಲ್ಲಿರಬೇಕು, ನೀವು ಮಂತ್ರವನ್ನು ಪಠಿಸಬೇಕು, ನೀವು ಭಜನೆ ಮಾಡಬೇಕು ಅಥವಾ ನೀವು ಯಾವುದೇ ದೈವಿಕ ಪ್ರವಚನವನ್ನು ಕೇಳಬೇಕು. ಅದು ಏನೇ ಇರಲಿ, ನೀವು ಆ ಪರಮಶಿವನ ಬಳಿ ಧ್ಯಾನದೊಂದಿಗೆ, ಶಿವಮಂತ್ರದೊಂದಿಗೆ, ಶಿವನ ದರ್ಶನದೊಂದಿಗೆ ಇಡೀ ರಾತ್ರಿಯನ್ನು ಕಳೆಯಬೇಕು.
ನೀವು ಆ ಮಹಾಶಿವನ ಕಥೆಗಳನ್ನು ಕೇಳಬೇಕು. ನೀವು ಇಡೀ ರಾತ್ರಿಯನ್ನು ಹೀಗೆ ಕಳೆದು ಬೆಳಗ್ಗೆ ಎದ್ದು ಮತ್ತೆ ಶಿವನಿಗೆ ಅಭಿಷೇಕ ಮಾಡಿ ನಂತರ ಯಾರಿಗಾದರೂ ಆಹಾರ ನೀಡಬೇಕು. ಅಥವಾ ನೀವು ಒಬ್ಬ ಒಳ್ಳೆಯ ಬ್ರಾಹ್ಮಣನನ್ನು ನಿಮ್ಮ ಮನೆಗೆ ಕರೆಸಿ ಅವನಿಗೆ ಊಟ ಹಾಕಿ ತಾಂಬೂಲಗಳನ್ನು ನೀಡಿ ನಂತರ ಶಿವನಿಗೆ ಅರ್ಪಿಸಿದ ಪ್ರಸಾದವನ್ನು ಸ್ವೀಕರಿಸಿದರೆ ಅದು ಮಹಾಶಿವರಾತ್ರಿಯಾಗುತ್ತದೆ. ಮಹಾಶಿವರಾತ್ರಿ ಎಂದು ಶಿವ ಕಲ್ಯಾಣ ಮಹೋತ್ಸವವನ್ನು ನೋಡುವ ಭಕ್ತರ ಎಲ್ಲಾ ಪಾಪಗಳು ತೊರೆಯಲ್ಪಡುತ್ತವೆ. ಆದ್ದರಿಂದ ಮಹಾಶಿವರಾತ್ರಿ ಎಂದು ಉಪವಾಸವನ್ನು ಈ ರೀತಿ ಮಾಡಿ. ಪ್ರತಿಯೊಬ್ಬರು ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಅವರು ತಿಳಿಯದೆ ತಪ್ಪುಗಳನ್ನು ಮಾಡಿದರೆ ಉಪವಾಸದ ಫಲಿತಾಂಶವು ಕಳೆದು ಹೋಗುತ್ತದೆ. ಈ ಮಹಾಶಿವರಾತ್ರಿ ಎಂದು ಗರ್ಭಿಣಿಯರು, ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಉಪವಾಸ ಮಾಡದಿದ್ದರೆ ಯಾವುದೇ ತಪ್ಪಿಲ್ಲ. ಆದರೆ ತಪ್ಪಾಗಿ ಸಹ ಇಂದು ಮಾಂಸವನ್ನು ತಿನ್ನಬಾರದು, ಮದ್ಯಪಾನ ಮಾಡಬಾರದು. ಅದೇ ರೀತಿ ಮಹಾಶಿವರಾತ್ರಿ ಪೂಜೆಯನ್ನು ಮಾಡುವವರು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳಬೇಕು. ಸಂಜೆಯ ಸಮಯದಲ್ಲಿ ಮಲಗಬಾರದು, ಗಂಡ ಮತ್ತು ಹೆಂಡತಿಯರು ಸೇರಬಾರದು ಮತ್ತು ಮಹಾಶಿವರಾತ್ರಿ ಎಂದು ಯಾರೊಂದಿಗೂ ಜಗಳವಾಡಬಾರದು. ಮಹಾಶಿವರಾತ್ರಿ ಎಂದು ಮಕ್ಕಳನ್ನು ಬೈಯಬಾರದು ಮತ್ತು ಇತರ ಯಾವುದೇ ಜೀವಿಗಳನ್ನು ಹಿಂಸಿಸಬಾರದು. ವಿಶೇಷವಾಗಿ ಹಸುಗಳನ್ನು ಒಡೆಯಬಾರದು. ಮಹಾಶಿವರಾತ್ರಿ ಎಂದು ಶಾಂತವಾಗಿರಬೇಕು. ಶಿವನಾಮವನ್ನು ಪಠಿಸುತ್ತಲೇ ಇರಬೇಕು. ಅದೇ ರೀತಿ ಮಹಾಶಿವರಾತ್ರಿ ಎಂದು ಸ್ನಾನ ಮಾಡಿದ ನಂತರ ತಮ್ಮ ಕೂದಲು ಅಥವಾ ಜಡೆಯನ್ನು ಹಾಗೆಯೇ ಧರಿಸಬೇಕು. ನಿಮ್ಮ ಕೂದಲಿಗೆ ಬಾಚಣಿಗೆ ಹಾಕಬಾರದು. ಅದೇ ರೀತಿ ಮಹಾಶಿವರಾತ್ರಿ ಎಂದು ಸ್ನಾನ ಮಾಡುವವರು ಸೋಪು ಅಥವಾ ಇತರ ರಾಸಾಯನಿಕಗಳಿಂದ ಸ್ನಾನ ಮಾಡಬಾರದು. ಆ ದಿನ ಮುಖಕ್ಕೆ ಒಂದು ಚಿಟಕಿ ಅರಿಶಿನವನ್ನು ಹಚ್ಚಿ ಸ್ನಾನ ಮಾಡಬೇಕು. ಮಹಾಶಿವರಾತ್ರಿಯ ದಿನದಂದು ಅನೇಕ ಜನರು ಬಿಲ್ವ ಎಲೆಗಳಿಂದ ಶಿವನನ್ನು ಪೂಜಿಸುತ್ತಾರೆ. ಆದರೆ ಆ ಬಿಲ್ವ ಎಲೆಗಳನ್ನು ಶಿವರಾತ್ರಿಯ ದಿನದಂದು ಕೀಳಬಾರದು. ಆಗ ಶಿವನು ಕೋಪಗೊಳ್ಳುತ್ತಾನೆ. ಶಿವರಾತ್ರಿಯ ಇಂದಿನ ದಿನ ಬಿಲ್ವ ಎಲೆಗಳನ್ನು ಕಿತ್ತುಕೊಂಡು ಬರಬೇಕು. ಅದೇ ರೀತಿ ಶಿವರಾತ್ರಿಯ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಸಂಪಿಗೆ ಹೂವುಗಳು ಅಥವಾ ತುಳಸಿ ಎಲೆಗಳನ್ನು ಶಿವನಿಗೆ ಅರ್ಪಿಸಬಾರದು. ನೀವು ಸಂಪಿಗೆ ಹೂವುಗಳು ಅಥವಾ ತುಳಸಿ ಎಲೆಗಳನ್ನು ಶಿವನಿಗೆ ಅರ್ಪಿಸಿದರೆ ಅನಿವಾರ್ಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಶಿವರಾತ್ರಿ ಎಂದು ಮಾಡಬಾರದ ತಪ್ಪುಗಳು ಇವು. ಆದ್ದರಿಂದಲೇ ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಶಿವರಾತ್ರಿ ಎಂದು ಈ ತಪ್ಪು ಕೆಲಸಗಳನ್ನು ಮಾಡದಂತೆ ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ದರೆ ನೀವು ಶಿವನ ಕೋಪಕ್ಕೆ ಗುರಿಯಾಗುತ್ತೀರಿ. ಈಗ ವಿಷಯಕ್ಕೆ ಬಂದರೆ, ಮಹಾಶಿವರಾತ್ರಿ ಎಂದರೆ ಪ್ರಕೃತಿಯ ಎಲ್ಲಾ ಶಕ್ತಿಗಳು ಒಂದಾಗುವ ಸಮಯ. ಪ್ರಕೃತಿ ಎಂದರೆ ಶಿವನಿಗೆ ತುಂಬಾ ಇಷ್ಟ. ಶಿವನಿಗೆ ಕಾಡಿನಲ್ಲಿ ಸಿಗುವ ಎಲೆಗಳು ಮತ್ತು ಹೂಗಳು ತುಂಬಾ ಇಷ್ಟ. ಅದಕ್ಕಾಗಿಯೇ ಶಿವನನ್ನು ಎಲೆ ಪ್ರಿಯ ಎಂದು ಕರೆಯಲಾಗುತ್ತದೆ. ಎಲೆಗಳು ಸಸ್ಯಗಳಿಗೆ ಮಾತ್ರ ಎಂದು ನಾವು ಭಾವಿಸುತ್ತೇವೆ. ಆದರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಎಲೆಗೂ ಒಂದು ಶಕ್ತಿ ಇರುತ್ತದೆ. ಎಲೆಗಳಲ್ಲಿರುವ ಜೀವಶಕ್ತಿಯು ನಮ್ಮ ದೇಹದಲ್ಲಿರುವ ರೋಗಗಳನ್ನು ಗುಣಪಡಿಸುತ್ತದೆ. ಅದಕ್ಕಾಗಿಯೇ ಪ್ರಾಚೀನ ಕಾಲದಲ್ಲಿ ಋಷಿಗಳು ಎಲೆಗಳನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಿದ್ದರು. ಶಿವನ ಆರಾಧನೆಯಲ್ಲಿ ಎಲೆಗಳು ಬಹಳ ಮುಖ್ಯ. ಈ ಶಿವರಾತ್ರಿಯ ದಿನದಂದು ವಿಶೇಷ ಎಲೆಗಳನ್ನು ತಿನ್ನುವುದರಿಂದ ನಿಮಗೆ ಯಾವುದೇ ದೋಷಗಳಿದ್ದರೂ ಅವು ದೂರವಾಗುತ್ತವೆ. ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ. ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ನೀವು ಯಾವ ಎಲೆಯನ್ನು ತಿನ್ನಬೇಕೆಂದರೆ ನೀವು ರೇಗಿ ಎಲೆಗಳನ್ನು ತಿನ್ನಬೇಕು. ಹೌದು, ರೇಗಿ ಮರವು ನಿಜವಾಗಿಯೂ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಈ ರೇಗಿ ಎಲೆಯಲ್ಲಿ ಅಪಾರ ಔಷಧೀಯ ಶಕ್ತಿಗಳು ಮತ್ತು ದೈವಿಕ ಶಕ್ತಿಗಳಿಂದ ತುಂಬಿದೆ. ವಿಶೇಷವಾಗಿ ಮಹಾಶಿವರಾತ್ರಿಯ ದಿನದಂದು ರೇಗಿ ಮರವು ಅಪಾರ ಶಕ್ತಿಯನ್ನು ಪಡೆಯುತ್ತದೆ. ಇಂದು ನಾವು ರೇಗಿ ಎಲೆಗಳನ್ನು ಪ್ರಸಾದವಾಗಿ ಸ್ವೀಕರಿಸಿದರೆ ನಮ್ಮ ದೇಹದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ವಿಶೇಷವಾಗಿ ಶನಿ ದೋಷಗಳು ಅಥವಾ ಭಯಗಳು ದೂರವಾಗುತ್ತವೆ. ರೇಗಿ ಎಲೆಗಳನ್ನು ತಿನ್ನುವುದರಿಂದ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ಈ ಶಿವರಾತ್ರಿಯ ದಿನದಂದು ರೇಗಿ ಎಲೆಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ಶಿವರಾತ್ರಿಯ ದಿನದಂದು ನೀವು ರೇಗಿ ಮರದ ಹತ್ತಿರ ಹೋಗಿ ಭಕ್ತಿಯಿಂದ ನಮಸ್ಕರಿಸಬೇಕು. ಆ ಮರದಿಂದ ಒಂದು ಸಣ್ಣ ರೇಗಿ ಚಿಗುರು ಕತ್ತರಿಸಿರಿ. ರೇಗಿ ಎಲೆಗಳು ಚಿಕ್ಕದಾಗಿರುವುದರಿಂದ ಆ ಚಿಗುರಿನಿಂದ 1 ಅಥವಾ 2 ಎಲೆಗಳನ್ನು ತೆಗೆದುಕೊಂಡರೆ ಸಾಕು. ಈ
ಈ ಎಲೆಗಳನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಪೂಜಾ ಕೋಣೆಯಲ್ಲಿ ಶಿವನ ಫೋಟೋ ಅಥವಾ ಶಿವಲಿಂಗದ ಮುಂದೆ ಇರಿಸಿ. ಈ ಎಲೆಗಳು ಕನಿಷ್ಠ 5 ನಿಮಿಷಗಳ ಕಾಲ ಭಗವಂತನ ಪಾದದಲ್ಲಿ ಇರುವಂತೆ ನೋಡಿಕೊಳ್ಳಿ. ಪೂಜೆ ಮುಗಿದ ನಂತರ ಕುಟುಂಬದ ಎಲ್ಲ ಸದಸ್ಯರು ಆ ಎಲೆಗಳನ್ನು ಒಟ್ಟಾಗಿ ಪ್ರಸಾದವಾಗಿ ತಿನ್ನಬೇಕು. ಪ್ರತಿಯೊಬ್ಬರು 2 ರೇಗಿ ಎಲೆಗಳನ್ನು ತಿನ್ನಬೇಕು. ಎಲೆಗಳನ್ನು ತಿನ್ನಲು ಸ್ವಲ್ಪ ಖಾರವಾಗಿರಬಹುದು, ಆದರೆ ಅವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಎಲೆಗಳನ್ನು ನೇರವಾಗಿ ತಿನ್ನಲು ಸಾಧ್ಯವಾಗದಿದ್ದರೆ ನೀವು ಅವುಗಳನ್ನು ಸ್ವಲ್ಪ ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲದೊಂದಿಗೆ ತಿನ್ನಬಹುದು. ಈ ರೇಗಿ ಎಲೆಗಳನ್ನು ತಿನ್ನುವುದರಿಂದ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ. ಸಮಸ್ಯೆಯಲ್ಲಿರುವವರಿಗೆ ವರ್ಷವಿಡೀ ಹಣದ ಮಳೆಯಾಗುತ್ತದೆ, ಸಾಲದ ನೋವು ದೂರವಾಗುತ್ತದೆ ಮತ್ತು ದೇಹದಲ್ಲಿರುವ ರೋಗಗಳು ಗುಣವಾಗುತ್ತವೆ ಮತ್ತು ಹೊಸ ಉತ್ಸಾಹ ಬರುತ್ತದೆ. ಈ ಸಣ್ಣ ಕ್ರಿಯೆ ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತದೆ. ಶಿವನ ಅನುಗ್ರಹದೊಂದಿಗೆ ರೇಗಿ ಎಲೆಯಲ್ಲಿರುವ ಶಕ್ತಿಯು ನಿಮ್ಮ ಕುಟುಂಬಕ್ಕೆ ರಕ್ಷಣಾತ್ಮಕ ಗುರಾಣಿಯಾಗುತ್ತದೆ. ಈ ಶಿವರಾತ್ರಿ ದಿನದಂದು ಉಪವಾಸ ಮಾಡುವುದಲ್ಲದೆ ಇದನ್ನು ಮಾಡಿ. ಶಿವನಿಗೆ ಪ್ರಿಯವಾದ ರೇಗಿ ಎಲೆಯನ್ನು ಪ್ರಸಾದವಾಗಿ ತೆಗೆದುಕೊಳ್ಳಲು ಮರೆಯಬೇಡಿ. ಇದು ನಿಮಗೆ ಅಪ್ರತಿಮ ದೀರ್ಘಾಯುಷ್ಯ ಮತ್ತು ಸಂಪತ್ತನ್ನು ನೀಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಶಿವರಾತ್ರಿ ದಿನದಂದು ರೇಗಿ ಎಲೆಗಳನ್ನು ತಿಂದು ಉತ್ತಮ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಶಿವರಾತ್ರಿ ದಿನದಂದು ನೀವು ಎಲ್ಲಿ ಹಸುವನ್ನು ನೋಡುತ್ತೀರೋ ಅಲ್ಲಿ ನೀವು ಹಸಿರು ತರಕಾರಿಗಳ ಮೇಲೆ ಬೆಲ್ಲದ ಪುಡಿಯನ್ನು ಸಿಂಪಡಿಸಿ ಆ ಹಸುವಿಗೆ ತಿನ್ನಿಸಬೇಕು. ಹಸಿರು ತರಕಾರಿಗಳು ಪ್ರಕೃತಿಯ ಸಂಕೇತ ಮತ್ತು ಲಕ್ಷ್ಮೀ ದೇವಿಯ ಕೃಪೆ. ವಿಶೇಷವಾಗಿ ಬೀಟ್ರೂಟ್, ಬೆಂಡೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ ಅಥವಾ ಬೀನ್ಸ್ ನಂತಹ ಯಾವುದೇ ರೀತಿಯ ಹಸಿರು ತರಕಾರಿಗಳನ್ನು ನೀಡಬಹುದು. ಈ ಹಸಿರು ತರಕಾರಿಗಳನ್ನು ಸ್ವಚ್ಛವಾಗಿ ತೊಳೆದು ಸಣ್ಣ ತುಂಡುಗಳಾಗಿ ಕತ್ತರಿಸಿದರೆ ಹಸುವಿಗೆ ತಿನ್ನಲು ತುಂಬಾ ಸುಲಭವಾಗುತ್ತದೆ. ಈ ಕತ್ತರಿಸಿದ ತರಕಾರಿಗಳ ಮೇಲೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಸಿಂಪಡಿಸಿ. ಇಲ್ಲಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಬೆಲ್ಲದ ಪುಡಿಯನ್ನು ಬಹಳ ಕಡಿಮೆ ಸಿಂಪಡಿಸಿ, ಅಂದರೆ ಅದು ರುಚಿಕರವಾಗಿರಲು ಮಾತ್ರ. ಏಕೆಂದರೆ ನೀವು ಹಸುವಿಗೆ ಹೆಚ್ಚು ಬೆಲ್ಲವನ್ನು ನೀಡಿದರೆ ಅದರ ಬಾಯಿ ಒಣಗುತ್ತದೆ ಅಥವಾ ಅದು ಬಾಯಿ ಹುಣ್ಣುಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ತರಕಾರಿಗಳ ಮೇಲೆ ಒಂದು ಚಿಟಕಿ ಬೆಲ್ಲದ ಪುಡಿಯನ್ನು ಸೇರಿಸಿ. ಈ ಮಿಶ್ರಣವನ್ನು ನಿಮ್ಮ ಕೈಗಳಿಂದ ಹಸುವಿಗೆ ತಿನ್ನಿಸಿ. ಈ ರೀತಿ ತಿನ್ನಿಸುವಾಗ ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಮತ್ತು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ತೆಗೆದುಹಾಕು ತಾಯಿ ಎಂದು ಪ್ರಾರ್ಥಿಸಿ. ಆಹಾರವನ್ನು ಸ್ವೀಕರಿಸುವಾಗ ಹಸುವಿನ ನಾಲಿಗೆ ನಿಮ್ಮ ಕೈಯನ್ನು ಮುಟ್ಟಿದರೆ ನಿಮ್ಮ ಹಿಂದಿನ ಎಲ್ಲಾ ಪಾಪಗಳು ದೂರವಾಗುತ್ತವೆ. ಏಕೆಂದರೆ ಹಸುವಿನ ನಾಲಿಗೆಯಲ್ಲಿರುವ ಗ್ರಂಥಿಗಳು ನಿಮ್ಮ ಕೈಯನ್ನು ಮುಟ್ಟಿದರೆ ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಹಸುವಿನಲ್ಲಿರುವ ಗಂಗಾದೇವಿಯ ಪಾದಗಳ ಬಳಿ, ಲಕ್ಷ್ಮೀ ದೇವಿಯ ಬೆನ್ನಿನ ಮೇಲೆ, ಸರಸ್ವತಿ ದೇವಿಯ ನಾಲಿಗೆಯಂತೆ ಪ್ರತಿಯೊಂದು ಪರಮಾಣುವಿನಲ್ಲಿಯೂ ಒಬ್ಬಳು ದೇವತೆ ಇರುತ್ತಾಳೆ. ಶಿವರಾತ್ರಿಯಂತಹ ಪವಿತ್ರ ದಿನದಂದು ಹಸುವಿಗೆ ಈ ಹಸಿರು ಆಹಾರವನ್ನು ಅರ್ಪಿಸುವ ಮೂಲಕ ನೀವು ಕುಬೇರನ ಸ್ಥಾನವನ್ನು ಪಡೆಯುತ್ತೀರಿ. ತಾಯಿ ಹಸು ತೃಪ್ತಿಗೊಂಡರೆ ವಿಶ್ವವು ತೃಪ್ತಿಯಾಗುತ್ತದೆ ಮತ್ತು ಮುಂದಿನ ವರ್ಷದವರೆಗೆ ನೀವು ಭರಿಸಲಾಗದ ಆದಾಯವನ್ನು ಪಡೆಯುತ್ತೀರಿ. ಉದ್ಯೋಗಗಳಲ್ಲಿ ಬಡ್ತಿ, ವ್ಯವಹಾರದಲ್ಲಿ ಲಾಭ, ಸಾಲದಿಂದ ಮುಕ್ತಿ ಮುಂತಾದ ಬದಲಾವಣೆಗಳನ್ನು ನೀವು ನೋಡುತ್ತೀರಿ. ಈ ಪ್ರಕ್ರಿಯೆಯನ್ನು ಮಾಡಿದ ನಂತರ ತುಂಬಾ ಬಡವನು ಕೂಡ 8 ಪಟ್ಟು ಸಂಪತ್ತನ್ನು ಸಾಧಿಸುತ್ತಾನೆ. ತಲೆಮಾರುಗಳ ಕಾಲ ಕೂತು ತಿಂದರೂ ದಣಿಯದ ಅಪಾರ ಸಂಪತ್ತು ನಿಮ್ಮದಾಗುತ್ತದೆ. ಹಸುವಿಗೆ ನೀಡುವ ಈ ಹಸಿರು ತರಕಾರಿಗಳು ಬುಧ ಗ್ರಹದ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ವ್ಯವಹಾರ ಅಭಿವೃದ್ಧಿ ತರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಶಿವರಾತ್ರಿಯಂದು ದಿನವಿಡೀ ಉಪವಾಸ ಮತ್ತು ಜಾಗರಣೆ ಮಾಡುವ ಭಕ್ತರು ಈ ಗೋ ಸೇವೆಯನ್ನು ಮಾಡಿದರೆ ಶಿವನ ಆಶೀರ್ವಾದವು ದ್ವಿಗುಣಗೊಳ್ಳುತ್ತದೆ. ಗೋಮಾತೆಯನ್ನು ಪೂಜಿಸುವುದು ಅಕ್ಷರಶಃ ಪರಮಶಿವನನ್ನು ಪೂಜಿಸಿದಂತೆ. ಏಕೆಂದರೆ ಶಿವನು ಎಲ್ಲಾ ಜೀವಿಗಳ ಅಧಿಪತಿ ಮತ್ತು ಗೋವು ಕುಟುಂಬವು ಅವನಿಗೆ ಅತ್ಯಂತ ಪ್ರಿಯವಾದದ್ದು. ಹಸು ಹೆಜ್ಜೆ ಹಾಕುವಲ್ಲೆಲ್ಲ ವಾಸ್ತು ದೋಷಗಳು ದೂರವಾಗುತ್ತವೆ. ಹಸು ಅಳುವ ಸ್ಥಳದಲ್ಲಿ ದುಷ್ಟಶಕ್ತಿಗಳು ಓಡಿ ಹೋಗುತ್ತವೆ. ಈ ಶಿವರಾತ್ರಿಯ ದಿನದಂದು ಅಂತಹ ಅದ್ಭುತವಾದ ಹಸುವಿಗೆ ಈ ಸಣ್ಣ ಆಹಾರವನ್ನು ಅರ್ಪಿಸಿ ಮತ್ತು ನಿಮ್ಮ ಜೀವನವನ್ನು ಆಶೀರ್ವದಿಸಿಕೊಳ್ಳಿ. ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವವರು ಮತ್ತು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಯಾವುದೇ ಫಲಿತಾಂಶ ಸಿಗದವರು ಈ ಬಾರಿ ಮಹಾಶಿವರಾತ್ರಿಯಂದು ಈ ರಹಸ್ಯ ಪರಿಹಾರವನ್ನು ಅನುಸರಿಸಿದರೆ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ. ಕೋಟೇಶ್ವರನಾಗುವ ಮಾರ್ಗ ಸುಗಮವಾಗುತ್ತದೆ.
ಹಸುವಿಗೆ ಆಹಾರ ನೀಡಿದ ನಂತರ ಅದರ ಬೆನ್ನನ್ನು ಉಜ್ಜುವ ಮೂಲಕ 3 ಪ್ರದಕ್ಷಿಣೆಗಳನ್ನು ಮಾಡುವುದು ತುಂಬಾ ಉತ್ತಮ. ಹಸುವಿನ ಹೊಟ್ಟೆ ಈ ಆಹಾರದಿಂದ ತುಂಬಿದ್ದರೆ ಆ ತೃಪ್ತಿ ನಿಮ್ಮ ಜೀವನವನ್ನು ಬೆಳಕಿನಿಂದ ತುಂಬುತ್ತದೆ. ಆದ್ದರಿಂದ ಶಿವರಾತ್ರಿಯ ದಿನದಂದು ಪ್ರತಿಯೊಬ್ಬರು ಹಸುವಿಗೆ ಈ ತರಕಾರಿಗಳಲ್ಲಿ ಒಂದನ್ನಾದರೂ ತಿನ್ನಿಸಬೇಕು. ಶಿವರಾತ್ರಿ ಒಂದು ದೊಡ್ಡ ಹಬ್ಬ, ಏಕೆಂದರೆ ಇಂದು ಶಿವನು ಲಿಂಗ ರೂಪದಲ್ಲಿ ಕಾಣಿಸಿಕೊಂಡನು. ಶಿವ ಮತ್ತು ಪಾರ್ವತಿಯರ ವಿವಾಹ ಇಂದು ನಡೆಯಿತು ಮತ್ತು ಶಿವನು ವಿಷವನ್ನು ತನ್ನ ಗಂಟಲಿನಲ್ಲಿ ಇಟ್ಟುಕೊಂಡು ವಿಷಕಂಠನಾದನು. ಇಂದು ಮಹಾಶಿವರಾತ್ರಿ ನಮ್ಮ ಹಿಂದೂಗಳು ಆಚರಿಸುವ ದೊಡ್ಡ ಹಬ್ಬವಾಗಿದೆ. ಶಿವರಾತ್ರಿಯ ದಿನದಂದು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಶಿವರಾತ್ರಿಯಂದು ಸ್ನಾನ ಮಾಡಿ ಮನೆಯಾದ್ಯಂತ ಅರಿಶಿಣದ ನೀರನ್ನು ಸಿಂಪಡಿಸಿ. ಈ ರೀತಿ ಸಿಂಪಡಿಸುವುದರಿಂದ ಎಲ್ಲ ದುಷ್ಟಶಕ್ತಿಗಳು ದೂರವಾಗುತ್ತವೆ. ನೀವು ಮಾಡುವ ಪೂಜೆಗಳು ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತವೆ. ಅಲ್ಲದೆ ಇಂದು ನೀವು ಮನೆಯ ಪೂಜಾ ಕೋಣೆಯಲ್ಲಿ ನಾರಿಕೇಳ ದೀಪವನ್ನು ಇಡಬೇಕು. ನಾರಿಕೇಳ ದೀಪವು ಭಗವಂತನಿಗೆ ತುಂಬಾ ಪ್ರಿಯವಾಗಿದೆ. ಶಿವರಾತ್ರಿಯ ದಿನದಂದು ಯಾರು ನಾರಿಕೇಳ ದೀಪವನ್ನು ಬೆಳಗಿಸುತ್ತಾರೋ ಅವರಿಗೆ ಶಿವನ ಕೃಪೆಯಿಂದ ಎಲ್ಲ ಸಂಪತ್ತು ದೊರೆಯುತ್ತದೆ. ಆದ್ದರಿಂದ ಎಲ್ಲರೂ ನಾರಿಕೇಳ ದೀಪವನ್ನು ಹಚ್ಚಬೇಕು. ಶಿವರಾತ್ರಿಯಂದು ಬಣ್ಣ, ಲಿಂಗ, ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಎಲ್ಲರೂ ಶಿವನನ್ನು ಪೂಜಿಸಿದರೆ ಮತ್ತು ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡುತ್ತಾರೆ. ಶಿವನ ಕೃಪೆಯಿಂದ ಜೀವನದ ದುಃಖ ದೂರವಾಗುತ್ತದೆ. ಆ ಕುಟುಂಬಗಳು ತಲೆಮಾರುಗಳವರೆಗೆ ಎಲ್ಲ ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಡುತ್ತವೆ. ಶಿವನಿಗೆ ಅಭಿಷೇಕ ಏಕೆ ಇಷ್ಟವಾಗುತ್ತದೆ ಎಂದು ಅನೇಕ ಜನರಿಗೆ ತಿಳಿದಿಲ್ಲ. ಕ್ಷೀರಸಾಗರ ಮಂಥನದ ಸಮಯದಲ್ಲಿ ದೇವತೆಗಳು ಒಂದು ಕಡೆಯಿಂದ ಮತ್ತು ರಾಕ್ಷಸರು ಇನ್ನೊಂದು ಕಡೆಯಿಂದ ಸಾಗರ ಮಂಥನ ಮಾಡುತ್ತಿರುವಾಗ ಮೊದಲು ಆಲಾಲಂ ಜನಿಸಿದನು. ಆ ಆಲಾಲಂ ಎಲ್ಲವನ್ನು ನಾಶ ಮಾಡುತ್ತಿದ್ದಾಗ ದೇವತೆಗಳಿಗೆ ರಾಕ್ಷಸರಿಗೆ ಏನು ಮಾಡಬೇಕೆಂದು ತಿಳಿದಿರಲಿಲ್ಲ. ತಕ್ಷಣ ಎಲ್ಲ ದೇವರುಗಳು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಪರಮಶಿವನ ಬಳಿಗೆ ಹೋದರು. ದೇವತೆಗಳು ಮತ್ತು ರಾಕ್ಷಸರು ಕ್ಷೀರಸಾಗರ ಮಂಥನದಲ್ಲಿ ಹುಟ್ಟಿದ ಮೊದಲನೆಯವನು ಮೊದಲ ತಾಂಬೂಲವಾಗಿ ಸ್ವೀಕರಿಸಲು ಶಿವನನ್ನು ಬೇಡಿಕೊಂಡರು. ಆಗ ಆಲಾಲಂ ಮೊದಲನೆಯವನು ಎಂದು ಅರಿತುಕೊಂಡ ಶಿವನು ತನ್ನ ಪಕ್ಕದಲ್ಲಿದ್ದ ಪಾರ್ವತಿ ದೇವಿಯನ್ನು ತನ್ನ ಸೇವೆ ಮಾಡಲು ಬಯಸುತ್ತಾಳೆಯೇ ಎಂದು ಕೇಳಿದನು. ಆಗ ಪಾರ್ವತಿ ದೇವಿ, ಇಡೀ ಸೃಷ್ಟಿಯನ್ನು ಉಳಿಸಲು ನೀವು ಏನು ಮಾಡಿದರೂ ನನಗೆ ಒಪ್ಪಿಗೆ ಇದೆ ಎಂದು ಹೇಳಿದಳು. ಆಗ ಶಿವನು ಆಲಾಲಂ ಸೇವಿಸಲು ಒಪ್ಪಿಕೊಂಡನು. ತಕ್ಷಣ ಶಿವನು ಕ್ಷೀರಸಾಗರ ಮಥನಕ್ಕೆ ಹೋಗಿ ಆಲಾಲವನ್ನು ಕುಡಿದು ಅದನ್ನು ತನ್ನ ಗಂಟಲಿನಲ್ಲಿ ಇಟ್ಟುಕೊಂಡನು. ಅದಕ್ಕಾಗಿಯೇ ಶಿವನು ವಿಷಕಂಠನಾದನು. ಆದರೆ ಆ ವಿಷವು ಶಿವನಲ್ಲಿ ತೀವ್ರ ಶಾಖ ಮತ್ತು ಜ್ವರವನ್ನು ಉಂಟು ಮಾಡಲು ಪ್ರಾರಂಭಿಸಿತು. ಶಿವನಿಗೆ ಅದು ಸಹಿಸಲಾಗಲಿಲ್ಲ. ಆದ್ದರಿಂದ ಶಿವನು ಕ್ಷೀರಸಾಗರ ಮಥನದಲ್ಲಿ ಜನಿಸಿದ ಚಂದ್ರನನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ಇಟ್ಟನು. ಆದರೆ ಶಾಖ ಕಡಿಮೆಯಾಗದ ಕಾರಣ ಶಿವನು ಗಂಗಾದೇವಿಯನ್ನು ತನ್ನ ತಲೆಯ ಮೇಲೆ ಇಟ್ಟನು. ಆದರೂ ಶಿವನ ಶಾಖ ಕಡಿಮೆಯಾಗಲಿಲ್ಲ. ಆ ಶಾಖವನ್ನು ಕಡಿಮೆ ಮಾಡಲು ಜನರು ನಿಯಮಿತವಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಶಾಖವನ್ನು ಕಡಿಮೆ ಮಾಡುತ್ತಾರೆ. ಈ ರೀತಿ ಶಿವಲಿಂಗದ ಮೇಲೆ ನೀರು ಅಥವಾ ಇತರ ದ್ರವಗಳನ್ನು ಸುರಿಸುವವರು ಶಿವನಿಗೆ ಸಾಂತ್ವನ ನೀಡುವವರಾಗುತ್ತಾರೆ. ಪರಮಾತ್ಮನು ಯಾವಾಗಲೂ ಅಂತಹ ಜನರನ್ನು ರಕ್ಷಿಸುತ್ತಾನೆ ಮತ್ತು ಅವರಿಗೆ ಆನಂದವನ್ನು ನೀಡುತ್ತಾನೆ. ಅಭಿಷೇಕವು ದೇವತೆಗಳಿಗೆ ಸಂತೋಷವನ್ನು ನೀಡುತ್ತವೆ. ಶಿವನು ಅಭಿಷೇಕದ ಪ್ರಿಯ. ಅದಕ್ಕಾಗಿಯೇ ನೀವು ಶಿವನಿಗೆ ಅಭಿಷೇಕ ಮಾಡುವ ಮೂಲಕ ವಿಶೇಷ ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಸಾಮಾನ್ಯವಾಗಿ ಶಿವನಿಗೆ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತದೆ. ಶಿವರಾತ್ರಿಯ ದಿನದಂದು ನೀವು ಕೆಲವು ಪದಾರ್ಥಗಳಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮ್ಮ ಇಚ್ಛೆಯ ಆಸೆಗಳು ಈಡೇರುತ್ತವೆ. ಮೊದಲು ನೀವು ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡುವುದರಿಂದ 8 ಆಶೀರ್ವಾದಗಳು ಸಿಗುತ್ತವೆ. ನೇತಿಯಿಂದ ಶಿವನಿಗೆ ಅಭಿಷೇಕ ಮಾಡುವುದರಿಂದ ಮೋಕ್ಷ ಸಿಗುತ್ತದೆ. ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡುವುದರಿಂದ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ಪಪ್ಪಾಯಿ ಹಣ್ಣಿನ ರಸದಿಂದ ಶಿವನಿಗೆ ಅಭಿಷೇಕ ಮಾಡುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಅನಾರೋಗ್ಯ ಮಾಯವಾಗುತ್ತದೆ. ನಿಂಬೆ ರಸದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮಗೆ ಶತ್ರುಗಳ ಭಯವಿರುವುದಿಲ್ಲ. ನೀವು ಶಿವನಿಗೆ ಗರಿ ನೀರಿನಿಂದ ಅಭಿಷೇಕ ಮಾಡಿದರೆ ನೀವು ಕಳೆದುಕೊಂಡ ಹಣವನ್ನು ಮರಳಿ ಪಡೆಯಲು ಸಾಧ್ಯವಾಗುತ್ತದೆ. ನೀವು ಮೊಸರಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮಗೆ ಶಕ್ತಿ, ಆರೋಗ್ಯ ಮತ್ತು ಖ್ಯಾತಿ ಸಿಗುತ್ತದೆ. ನೀವು ಶಿವನಿಗೆ ಬೂದಿಯಿಂದ ಅಭಿಷೇಕ ಮಾಡುವುದರಿಂದ ಮಹಾಪಾಪಗಳು ನಾಶವಾಗುತ್ತವೆ ಮತ್ತು ಎಲ್ಲ ಸಂತೋಷಗಳು ಪ್ರಾಪ್ತಿಯಾಗುತ್ತವೆ.
ಮತ್ತು ಶಿವನನ್ನು ನೀವು ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ನೀವು ಅದ್ಭುತ ಪಾತ್ರವನ್ನು ಪಡೆಯುತ್ತೀರಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.